ಕಣಲ್ಲ, ದೇವ್ರ ಆಶೀರ್ವಾದನೂ ಸಿಕ್ತಿತ್ತು ಅಂತ ಹೇಳಿದೆ ಅಷ್ಟೇ. ಅಪ್ಪ ಇಷ್ಟಪಟ್ಟು ಎಲ್ಲಿ ಮದುವೆ ಮಾಡಿಕೊಡ್ತಾರೋ ಅದೇ ನನಗೆ ದೇವಸ್ಥಾನ ಇದ್ದಂಗೆ. ಅಪ್ಪನ ಆಶೀರ್ವಾದ ಸಿಕ್ಕಿದ್ರೆ ಆ ದೇವ್ರ ಆಶೀರ್ವಾದ ಸಿಕ್ಕಷ್ಟೇ ನನಗೆ ಖುಷಿ. ಈಗ ನೀವು ನನಗೆ ಸುಮ್ಮನೆ ಕೋಪ ಬರೆಸ್ಬೇಡಿ, ಸುಮ್ಮನೆ ದೇವ್ರ ಹತ್ರ ಬೇಡ್ಕೊಳ್ಳಿ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ. ಏಯ್, ನೀವು ಬಿಡ್ಕೊಳ್ಳಿ. ಅಪ್ಪ ದೇವ್ರೆ, ಶ್ರೀಮಂತು ಸಪ್ತಮಿ ಮದುವೆಗೆ ಯಾವುದೇ ಅಡೆತಡೆ ಇಲ್ದಿರ ಅವ್ರ ಮದುವೆ ನಡೆಯೋ ಥರ ನೀನೇ ಕಾಪಾಡಬೇಕಪ್ಪ. ಸದಾ ನಿನ್ನ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ಬೇಡ್ಕೋತಾ ಇದ್ದೀನಿ. ಈಗ ಪೂಜೆ ಆಯ್ತು, ಆರತಿ ಮಾಡಬಹುದು? ಖಂಡಿತ ಮಾಡ್ಬೋದು, ಮಾಡಿ. ಎದಳಿ. ರೀ, ಆರತಿ ತಟ್ಟೆಗೆ ದುಡ್ಡು ಹಾಕಬೇಕು, ಸ್ವಲ್ಪ ದುಡ್ಡು ಕೊಡ್ತೀರಾ? ಹಾಂ, ಒಂದು ನಿಮಿಷ. ಅಯ್ಯೋ, 20 ರೂಪಾಯಿ. ಆರತಿ ತಟ್ಟೆಗೆ ಯಾರಾದರೂ ಇಷ್ಟೊಂದು ದುಡ್ಡು ಹಾಕ್ತಾರಾ? ಮಂದಾರ, ಅಲ್ಲಿ ನೋಡು ಶ್ರೀಮಂತು ಏನು ಮಾಡ್ತಾ ಇದ್ದಾನೆ ಅಂತ. 20 ರೂಪಾಯಿ ಕೊಡ್ಲೇ ಬೇಡವಾ? ಮೋಸ್ಟ್ಲಿ ಬೇಡ ಅನ್ಸುತ್ತೆ. ಕಾಯಿನ್ ಕೊಡೋದೇ ಬೆಟರು. ಹಾಂ. ಏನ್ರಿ 20 ರೂಪಾಯಿ ಕೊಡ್ತಿದ್ದೀರಾ? ಜಾಸ್ತಿ ಆಯ್ತಲ್ವಾ? 10 ರೂಪಾಯಿ ಕಾಯಿನ್ ಇತ್ತು, ಅದನ್ನೇ ಹುಡುಕ್ತಾ ಇದ್ದೀನಿ. 10 ರೂಪಾಯಿ ಕಾಯಿನ್ ಇಟ್ಟಿದ್ದೆ, ಕಾಣ್ತಾನೆ ಇಲ್ಲ. ಇರಿ, 5 ರೂಪಾಯಿ ಕಾಯಿನ್ ಇಲ್ಲೊಂದಿತ್ತು. ಏನತ್ತೆ ಇವನು ಸಪ್ತಮಿ ಮುಂದೆ ಹೀಗೆ ಮರ್ಯಾದೆ ಕಳೀತಾ ಇದ್ದಾನೆ. ಮಾನ ಮರ್ಯಾದೆನ ಹರಾಜ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು ನನ್ನ ಮಗ. ಏನ್ರಿ ಮಾಡ್ತಿದ್ದೀರಾ? ನಾವಿಬ್ರು ಮೊದಲನೇ ಸರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರಾದರೂ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಹಾಕ್ತಾರಾ? ಓಹ್, ಇದು 20 ರೂಪಾಯಿ ನೋಟ್ ಅಲ್ವಾ? ನಾನು 100 ರೂಪಾಯಿ ನೋಟ್ ಅನ್ಕೊಂಡಿದ್ದೆ. ಒಂದು ನಿಮಿಷ ರೀ. ₹100? ಅಯ್ಯೋ, 100 ರೂಪಾಯಿ. ನಮ್ಮ ತಂದೆ ಪ್ರತಿ ಸರಿ ದೇವಸ್ಥಾನಕ್ಕೆ ಬಂದಾಗ 500 ರೂಪಾಯಿ ಹಾಕಿ ಅಭ್ಯಾಸ. 500 ರೂಪಾಯಾ? ಹೌದು, 500 ರೂಪಾಯಿನೇ. ನೀವು ಅದೇ ಅಭ್ಯಾಸನ ಮುಂದುವರಿಸ್ಕೊಂಡು ಹೋಗ್ಬೇಕು. ಸಪ್ತಮಿರೆ, ತಪ್ಪು ತಿಳ್ಕೊಬೇಡಿ. ನಾನು 500 ರೂಪಾಯಿ ಕೊಡೋಣ ಅಂತಲೇ ಅನ್ಕೊಂಡಿದ್ದೆ. ನಾನು ಅದನ್ನೇ ಹುಡುಕ್ತಾ ಇದ್ದೆ. ಗ್ರೀನ್ ನೋಟ್ ಬದಲು ಮಿಸ್ ಆಗಿ ಬ್ಲೂ ನೋಟ್ ಬಂದ್ಬಿಟ್ಟಿದೆ. ಇರಿ, ಈಗ ಗೌರ್ಮೆಂಟ್ ಬಿಟ್ಟರೆ ಹೈಯೆಸ್ಟ್ ನೋಟೇ 500 ರೂಪಾಯಿ. ಇಲ್ಲ ಅಂದಿದ್ರೆ ಈ ಒಯ್ಯಿ 200 ರೂಪಾಯಿ ನೋಟ್, ಪಿಂಕ್ ನೋಟ್ ಹಾಕ್ತಿದ್ರೇನೋ. ಆಗ ನಾನು 200 ರೂಪಾಯಿ ಹಾಕ್ಬೇಕಾಗಿತ್ತಾ? ಯಪ್ಪ, ಸದ್ಯ 1,500 ಉಳಿತಾಯಿತು ಗೌರ್ಮೆಂಟಿಂದ. ಇದು ಫಸ್ಟು ಗೌರ್ಮೆಂಟಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೂ 500 ರೂಪಾಯಿ ನನ್ನಿಂದ ಹೋಯ್ತಲ್ಲ. ಎಲ್ಲರೂ 200 ರೂಪಾಯಿ ನೋಟೆ ಹಾಕ್ತಿದ್ದಾರೆ. ಎಲ್ಲರ ಹತ್ರ ಇಷ್ಟೊಂದು ದುಡ್ಡಿದೆಯಾ? ದೇವ್ರೆ, ನೀ ನನ್ನೊಂದು ಸಾವುಕಾರ ಮಾಡಿದ್ರು ನಾನಿಂತೂ ಬಂದು ಈ ಥರ ದುಡ್ಡು ಹಾಕ್ತೀನಿ ಅಂತ ಅನ್ಕೋಬೇಡ. ಇದೇ ಥರ ಬಂದು ಬೇಡ್ಕೊಳ್ಬೇಕಾದ್ರೆ ಹೋಗ್ತೀನಿ, ಆದರೆ ದುಡ್ಡು ಹಾಕ್ತೀನಿ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡ.
ಈ ಮದ್ವೆ ತುಂಬಾ ಅಚ್ಚುಕಟ್ಟಾಗಿ ನೆರವೇರ್ಲಿ, ಯಾವುದೇ ಅಡೆತಡೆ ಬರ್ದೇ ಇರ್ಲಿ ಅಂತ ಆ ದೇವ್ರನ್ನ ಪ್ರಾರ್ಥಿಸಿ ಪೂಜೆ ಮಾಡಿದ್ದೀನಿ. ನಿಮ್ಮ ಮದ್ವೆ ಚೆನ್ನಾಗಿ ನಡೀಲಿ. ಹಾ ನಾಗರಾಜ, ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ? ಮನ್ಸಿಗೆ ತುಂಬಾ ಖುಷಿ ಆಯ್ತು ಕಣೋ. ನಮ್ಮ ಊರಿಗೆ ಬಂದ್ರೇನೆ ಹಂಗೆ ಕಣೋ, ಏನೋ ಒಂಥರ ಆನಂದಪ್ಪ. ಹಾ ಅಳಿಯಂದ್ರೆ ನೋಡಿ, ಇವಾಗೊಂದು ನೆನಪಾಯ್ತು ನನಗೆ, ನಿಮ್ಗೆ ಹೇಳೋದನ್ನೇ ಮರ್ತೋಗಿತ್ತು. ನಾವು ಚಿಕ್ಕವರಿದ್ದಾಗ ನಾವಿಬ್ರು ಈ ನಮ್ಮೂರಲ್ಲಿ ಒಂದು ಜಾತ್ರೆ ನಡೆಯೋದು, ಬಹಳ ಸಂಭ್ರಮ ಜಾತ್ರೆ, ದೊಡ್ಡ ಜಾತ್ರೆ. ಅವಾಗ ನಾವಿಬ್ರು ಹೇಳಪ್ಪ ಬರಿಗಾಲಲ್ಲಿ ಬೆಟ್ಟ ಹತ್ತಿ ದೇವಸ್ಥಾನಕ್ಕೆ ಹೋಗಿ ಯಾವಾಗ ಪ್ರಸಾದ ಕೊಡ್ತಾರಂತ ಕಾದು ನಿಂತ್ಕೊಂಡು ತಿನ್ಕೊಂಡು ಬರ್ತಾ ಇದ್ವಿ. ಎಷ್ಟೇ ಉದ್ದದ ಕ್ಯೂ ಇರ್ಲಿ, ನಾವಂತೂ ನುಗ್ಗೋಗಿ ಪ್ರಸಾದ ಇಸ್ಕೊಂಡ್ಬಿಡ್ತಾ ಇದ್ವಿ. ಅದು ಒಂದ್ಸಲ ಅಲ್ಲ, 5-6 ಸಲ ಇಸ್ಕೊಂಡ್ ತಿಂತಿದ್ವಿ. ಅಪ್ಪ, ಬರೀ ನೀವು ಮಾತ್ರ ಪ್ರಸಾದ ನೆನ್ಪಿಟ್ಕೊಂಡ್ರೆ ಸಾಕಾ? ನಾವ್ ನೆನ್ಪಿಟ್ಕೊಳ್ಳೋದ್ ಬೇಡ್ವಾ? ಅಯ್ಯೋ ಮಗಳೇ, ಹೌದಲ್ವಾ? ಸಪ್ತಮಿ ಕೊಡಮ್ಮ ಇಲ್ಲಿ. ತಗೋ ತಗೋ ತಗೋ. ಅಲ್ಲೇ ದೇವ್ರಿಗೆ ಅರ್ಚನೆ ಮಾಡಿ ಈ ಥರ ಎಲ್ಲರೂ ಕೂತ್ಕೊಂಡು ಪ್ರಸಾದ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಥರ ಟೇಸ್ಟು ಬೇರೆ ಎಲ್ಲೂ ಸಿಗಲ್ಲ. ಮನೆ ದೇವ್ರ ಪೂಜೆ ಮಾಡಿ ಆರತಿ ತಗೊಳ್ಳೋದ್ರಲ್ಲಿ ಜೀವನನೇ ಪಾವನ ಆದಾಗ ಆಗುತ್ತಮ್ಮ. ಅಯ್ಯಯ್ಯೋ, ಆರತಿ ತಟ್ಟೆ ಅಂತಿದ್ದಂಗೆ ನೆನಪಾಯ್ತು. ಅಲ್ಲ, ಆರತಿ ತಟ್ಟೆಗೆ ಯಾರಾದರೂ 50 ರೂಪಾಯಿ ಹಾಕ್ತಾರೆ, ಹೋಗ್ಲಿ 100 ರೂಪಾಯಿ. ಇವ್ರು ನೋಡಿದ್ರೆ ನಾನು ಎಷ್ಟೋ ದಿನದ ಉಳಿಸ್ಕೊಂಡಿರೋ 1 ರೂಪಾಯಿ ನೋಟ್ ಹಾಕ್ಸ್ಬಿಟ್ರಲ್ಲ. ಡ್ಯೂಟಿಗೆ ಬೇರೆ 8,000. ಶ್ರೀಮಂತು, ದೇವ್ರು ಕಾಪಾಡ್ತೆ ಅಂತ ದೇವಸ್ಥಾನಕ್ಕೆ ಬಂದರೆ ಆ ದೇವರು ನೀನು ಕಾಪಾಡ್ತಿಲ್ವಲ್ಲೋ, ನಿನ್ನ ಕೈಲೇ ಖರ್ಚು ಮಾಡಿಸಿದ್ದಾರೆ. ಏನೋ ಶ್ರೀಮಂತು, ಏನೋ ಮಾಡೋದು. ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ?